ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅಪಮಾನವಾಗುವ ರೀತಿಯಲ್ಲಿ ಕಾಂಗ್ರೆಸ್ ನಡೆಸಿಕೊಂಡಿದೆ. ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ. ಸುಧಾಕರ್ ಪ್ರಪಂಚದಲ್ಲೇ ಅತ್ಯುತ್ತಮ ಸಂವಿಧಾನ ಭಾರತಕ್ಕೆ ನೀಡಿದ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಕ್ಷವು ಅಪಮಾನವಾಗುವ ರೀತಿಯಲ್ಲಿ ನಡೆಸಿಕೊಂಡಿದೆ ಎಂದು ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ. ಸುಧಾಕರ್ ಅವರು ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಹೊರವಲಯದಲ್ಲಿನ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಮತ್ತು ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಜಯಂತಿ ಕಾರ್ಯಕ್ರಮವನ್ನು ಬಿಜೆಪಿ ಪಕ್ಷದ ವತಿಯಿಂದ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಕೆ. ಸುಧಾಕರ್ ಅವರು, ಭಗವದ್ಗೀತೆ, ಖುರಾನ್, ಬೈಬಲ್ಗಳಿಗಿಂತಲೂ ಶ್ರೇಷ್ಠ ಗ್ರಂಥವಾದ ಭಾರತದ ಸಂವಿಧಾನವನ್ನು ಬರೆದ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರನ್ನು ಕಾಂಗ್ರೆಸ್ ಪಕ್ಷವು ಚುನಾವಣೆಯಲ್ಲಿ 2 ಬಾರಿ ಸೋಲಿಸಿದೆ. ಅವರ ನಿಧನದ ವೇಳೆ ಅವರ ಸಮಾಧಿಗೆ ದೆಹಲಿಯಲ್ಲಿ 6 ಅಡಿಗಳಷ್ಟು ಜಾಗವನ್ನು ನೀಡಿಲ್ಲ. ಆದರೆ ಕಾಂಗ್ರೆಸ್ನ ಮಾಜಿ ಪ್ರಧಾನಿ ನೆಹರು, ಇಂದಿರಾ ಗಾಂಧಿ ಮತ್ತಿತರ ಸಮಾಧಿಗಳಿಗೆ ಎಕರೆಗಟ್ಟಲೆ ಜಮೀನು ನೀಡಲಾಗಿದೆ ಎಂದು ತಿಳಿಸಿದರು. ಕಾಂಗ್ರೆಸ್ ದಲಿತರನ್ನು ಮತ ಬ್ಯಾಂಕ್ಗಾಗಿ ಯಾಮಾರಿಸುತ್ತಿದೆ. ಕಾಂಗ್ರೆಸ್ನವರು ದಲಿತರನ್ನು ಕೇವಲ ಮತ ಬ್ಯಾಂಕ್ಗಾಗಿ ಕಾಣುತ್ತಾರೆ. ದಲಿತರ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕವಾಗಿ ಮೇಲೆತ್ತುವ ಕೆಲಸಗಳನ್ನಾಗಲಿ ಅವರನ್ನು ಅಭಿವೃದ್ಧಿಪಡಿಸುವ ಯೋಜನೆಗಳನ್ನು ಆಗಲಿ ರೂಪಿಸಿಲ್ಲ ಎಂದು ಹೇಳಿದರು. ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ರವರು ಬದುಕಿದ್ದಾಗ ಕಾಂಗ್ರೆಸ್ನವರು ಪ್ರಧಾನಿಯಾಗುವುದನ್ನು ತಪ್ಪಿಸಿದ್ದರು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನವರು ದಲಿತರನ್ನು ಕೇವಲ ವೋಟ್ ಬ್ಯಾಂಕ್ಗಾಗಿ ಕಾಣುತ್ತಾರೆಯೇ ಹೊರತು ಅವರ ಶ್ರೇಯಸ್ಸಿಗೆ ಯಾವುದೇ ಯೋಜನೆಗಳನ್ನು ರೂಪಿಸಿಲ್ಲ ಎಂದು ಹೇಳಿದರು. ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ರವರು ಬದುಕಿದ್ದಾಗ ಕಾಂಗ್ರೆಸ್ನವರು ಅಪಮಾನದ ರೀತಿಯಲ್ಲಿ ನಡೆಸಿಕೊಂಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಕೋಲಾರದ ಮಾಜಿ ಸಂಸದ ಮುನಿಸ್ವಾಮಿ ಮಾತನಾಡಿ, ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಗೌರವ ನೀಡಿದ್ದು ಬಿಜೆಪಿಯವರು. ಆದರೆ ಕಾಂಗ್ರೆಸ್ನವರು ತಮ್ಮವರಿಗೆ ತಾವೇ ಭಾರತ ರತ್ನಗಳನ್ನು ನೀಡಿದ್ದಾರೆ. ದಲಿತರ ಪರವಾಗಿ, ಅಭಿವೃದ್ಧಿ ಪರವಾಗಿ ಕೆಲಸ ಮಾಡುವುದು ಬಿಜೆಪಿ ಪಕ್ಷವೇ ಹೊರತು ಕಾಂಗ್ರೆಸ್ನವರಿಗೆ ದಲಿತರ ಪರವಾಗಿ ಕಾಳಜಿ ಇಲ್ಲ ಎಂದು ತಿಳಿಸಿದರು. ಕಾಂಗ್ರೆಸ್ನವರು ಪೋಲಿಯೋ ರೋಗವನ್ನು ದೂರ ಮಾಡಲು 30ಕ್ಕೂ ಹೆಚ್ಚು ವರ್ಷಗಳು ತೆಗೆದುಕೊಂಡರು. ಆದರೆ ಕೊರೋನಾದಂತಹ ಮಾರಕ ರೋಗವನ್ನು ನಿಯಂತ್ರಿಸಲು 6 ತಿಂಗಳಲ್ಲಿ ವ್ಯಾಕ್ಸಿನ್ ಕಂಡುಹಿಡಿಯಲು ಮೋದಿ ಸರ್ಕಾರ ಕ್ರಮ ಕೈಗೊಂಡಿತು ಎಂದು ಮುನಿಸ್ವಾಮಿರವರು ತಿಳಿಸಿದರು. ಜೆಡಿಎಸ್ ಕಣ್ಮರೆ. ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರಿದ್ದ ಈ ಕಾರ್ಯಕ್ರಮದಲ್ಲಿ ವೇದಿಕೆ 2 ಪಕ್ಷಗಳ ಮುಖಂಡರಿಗೆ ಬಿಜೆಪಿ ಮತ್ತು ನೀಲಿ ಕಂಡ್ವಾಗಳನ್ನು ಹಾಕಲಾಯಿತು. ಆದರೆ ಜೆಡಿಎಸ್ ಕಂಡ್ವಾಗಳು ಎಲ್ಲೂ ಕಂಡುಬಂದಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಆಶಯದಂತೆ ಸಮಾನತೆಯನ್ನ ನಾವು ಸಾರಬೇಕಾಗಿದೆ. ನಾವೆಲ್ಲರೂ ಕೂಡ ಭಾರತೀಯರು ಒಂದೇ. ಇದು ಮೊದಲ ಕೆಲಸ ಆಗ್ತದೆ. ಈ ಧರ್ಮ, ಜಾತಿ ಮಧ್ಯೆ ವಿಷಬೀಜ ಬಿಚ್ಚುವಂಥದ್ದು, ಈ ಜಾತಿಯನ್ನು ಉಪಯೋಗ ಮಾಡಿ ಶೋಷಣೆಯನ್ನ ಮಾಡಿ ರಾಜಕೀಯ ಲಾಭಗಳನ್ನ ಮಾಡ್ಕೊಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ದಲಿತರನ್ನ ಬಡವರನ್ನ ಮತ್ತಷ್ಟು ಬಡವರನ್ನಾಗಿ ಮಾಡಿ ಕಾಂಗ್ರೆಸ್ನವರು ಅವರನ್ನ ವೋಟ್ ಬ್ಯಾಂಕ್ ಆಗಿ ಅವ್ರು ನೋಡಿದ್ದಾರೆ. ಎಂದೂ ಕೂಡ ಅವರಿಗೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲೂ ಕೂಡ ಅವರನ್ನು ಮುಂದೆ ತರುವಂತ ಪ್ರಯತ್ನ ಮಾಡಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರನ್ನ 2 ಸಲ ಸೋಲಿಸಿದ್ದು ಕಾಂಗ್ರೆಸ್. ಇವತ್ತು ನಮ್ಮ ಬಾಬು ಜಗಜೀವನ್ ರಾಮ್ ಅವರನ್ನ ಕಾಂಗ್ರೆಸ್ ಪಕ್ಷ ಉಚ್ಚಾಟನೆ ಮಾಡಿತು, ಪ್ರಧಾನಮಂತ್ರಿಗಳಾಗ್ಬಿಡ್ತಾರೆ ಅಂತ. ಯಾರಿಗೆ ಇವರು ನ್ಯಾಯ ಕೊಟ್ಟಿದ್ದಾರೆ? ಈ ವೇಳೆ ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೋನಪರೆಡ್ಡಿ, ಬಿಜೆಪಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಸಿ. ಮುನಿರಾಜು, ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಬಾಗೇಪಲ್ಲಿ ತಾಲೂಕು ಮಂಡಲ ಅಧ್ಯಕ್ಷ ಪ್ರತಾಪ್, ಗುಡಿಬಂಡೆ ತಾಲೂಕು ಮಂಡಲ ಅಧ್ಯಕ್ಷ ಗಂಗಿರೆಡ್ಡಿ, ಬೋವಿ ಸಂಘದ ತಾಲೂಕು ಅಧ್ಯಕ್ಷ ವಿನಯ್ ಕುಮಾರ್, ಜೆಡಿಎಸ್ ಯುವ ಬ್ರಿಗೇಡ್ನ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂಎನ್ ರಾಜಾರೆಡ್ಡಿ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಹರಿನಾಥ್ ರೆಡ್ಡಿ, ವೆಂಕಟರೆಡ್ಡಿ, ಚಿನ್ನಪೂಜಪ್ಪ, ಕೆಟಿ ವೀರಾಂಜನೇಯ, ಪಿಡಿ ವೆಂಕಟರಾಮಪ್ಪ, ಜಯಂತ್ ಮತ್ತಿತರರು ಉಪಸ್ಥಿತರು ಇದ್ದರು. ಬ್ಯೂರೋ ರಿಪೋರ್ಟ್, ರಾಣಗೋಪಾಲ ರೆಡ್ಡಿ, ಬಾಗೇಪಲ್ಲಿ.